ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಕ್ತಿ ಪಂಥದ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ತರಗತಿಯೊಳಗೆ ರಾಮಾನಂದ, ಸಂತ ಕಬೀರ್, ಚೈತನ್ಯ, ಗುರುನಾನಕರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ನೇರವಾಗಿ ಪ್ರಮುಖವಾದಂಥ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಮೊದಲನೇದಾಗಿ ಈ ಒಂದು ರಾಮಾನಂದರ ಬಗ್ಗೆ ನೋಡ್ತಾ ಹೋಗೋಣ. ಈ ರಾಮಾನಂದರ ಒಂದು ಕಾಲಾವಧಿ ನೋಡೋದಾದ್ರೆ 1360 1470 ಒಂದು ಕಾಲಾವಧಿಯೊಳಗೆ ಈ ರಾಮಾನಂದರ ಕಂಡು ಬರ್ತಾ ಹೋಗ್ತಾರೆ. ಈ ಒಂದು ರಾಮಾನಂದರು ಪ್ರಯಾಗದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾ ಹೋಗ್ತಾರೆ. ಈ ರಾಮಾನುಜರ ಒಂದು ತತ್ವದ ಅನುಯಾಯಿಗಳಾಗಿದ್ದರು. ಯಾರು? ಈ ರಾಮಾನುಜರ ಒಂದು ತತ್ವಗಳು ಅಂದರೆ ವಿಶಿಷ್ಟಾದ್ವೈತದ ಒಂದು ತತ್ವದ ಒಂದು ಅನುಯಾಯಿಗಳಾಗಿದ್ದರು. ಅವರು ಭಕ್ತಿ ಪ್ರೀತಿಗೆ ಆಧಾರದ ಮೇಲೆ ವೈಷ್ಣವ ಧರ್ಮದ ಒಂದು ಪ್ರಸ್ಥಾನವೊಂದನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಯಾರು? ಈ ಒಂದು ರಾಮಾನಂದರು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಈ ಒಂದು ಉತ್ತರದ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಒಂದು ಪೂಜೆಯನ್ನು ಜನಪ್ರಿಯಗೊಳಿಸ್ತಾ ಹೋಗ್ತಾರೆ. ಆ ವಾರಣಾಸಿಯ ಅವರ ಒಂದು ಕಾರ್ಯಸ್ಥಾನದ ಒಂದು ಕೇಂದ್ರವಾಯಿತು. ಈ ವಾರಣಾಸಿ ಅವರ ಒಂದು ಕಾರ್ಯಸ್ಥಾನದ ಒಂದು ಕೇಂದ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅವರು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಸಿದ್ಧವಾಗಿ ಯಾರು ನೋಡ್ತಾ ಹೋಗ್ತಪ್ಪ ಅಂದರೆ ಕಬೀರನನ್ನು ನೋಡ್ತಾ ಹೋಗ್ತೀವಿ. ಯಾರನ್ನ? ಕಬೀರನನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ರಾಮಾನಂದರು ಜನರಿಗೆ ವಿಶೇಷವಾದ ಒಂದು ಸಂದೇಶವನ್ನು ನೀಡ್ತಾ ಇದ್ರು. ಅದರಲ್ಲಿ ಯಾವ ರೀತಿ ಐತಂತ ನೋಡೋದಾದ್ರೆ, ಹರಿಯನ್ನು ಸ್ಮರಿಸಿ ಹರಿಯಲ್ಲಿ ಒಂದಾಗಿ, ಯಾರು ಯಾವ ಜಾತಿಯವನೆಂದು ಪ್ರಶ್ನಿಸುವುದಿಲ್ಲ, ಯಾರು ದೇವರನ್ನು ನೆನೆಯುವರೋ ಅವರನ್ನು ದೇವರು ಆಶೀರ್ವಾದಿಸುವನು ಅಂತಂದು ಈ ರೀತಿಯ ಮೂಲಕ ಜನರಿಗೆ ವಿಶೇಷವಾದಂಥ ಸಂದೇಶವನ್ನು ನೀಡ್ತಾ ಹೋಗ್ತಿದ್ರು. ಯಾರಪ್ಪ ಅಂದರೆ ರಾಮಾನಂದರು ನೀಡ್ತಾ ಹೋಗ್ತಾರೆ. ಈ ರಾಮಾನಂದರ ಬಗ್ಗೆ ಮಾಹಿತಿ ನೆನ್ಪಿಟ್ಕೊಳ್ರಿ. ಈ ರಾಮಾನಂದರು ಪ್ರಯಾಗದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನನ ಆಗ್ತೈತಿ. ರಾಮಾನುಜ ತತ್ವದ ಒಂದು ಅನುಯಾಯಿಗಳು ವೈಷ್ಣವ ಧರ್ಮದ ಒಂದು ಪ್ರಸ್ಥಾನವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಉತ್ತರ ಭಾರತದ ಹಲವೆಡೆಯಲ್ಲಿ ಸಂಚರಿಸಿ ರಾಮ ಸೀತೆಯರ ಒಂದು ಪೂಜೆಯನ್ನು ಜನಪ್ರಿಯತೆಗೊಳಿಸ್ತಾ ಹೋಗ್ತಾರೆ. ಆ ವಾರಣಾಸಿ ಅವರ ಒಂದು ಕಾರ್ಯಸ್ಥಾನದ ಒಂದು ಸ್ಥಳ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವರ ಒಂದು ಶಿಷ್ಯನಂತ ನೋಡ್ತಾ ಹೋಗ್ತೀವಿ, ಕಬೀರನನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಕಬೀರ್ ಅವರ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಸಂತ ಕಬೀರ್ ಅವರ ಕಾಲ ನೋಡೋದಾದ್ರೆ 1440ರಿಂದ 1510ರವರೆಗೆ ಇವರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಈ ಉತ್ತರ ಭಾರತ ಈ ಕಾಲದ ಮತ್ತೊಬ್ಬ ಪ್ರಸಿದ್ಧ ಸಂತ ಅಂದರೆ ಯಾರಪ್ಪ ಅಂದ್ರೆ ಕಬೀರನ್ನು ನೋಡ್ತಾ ಹೋಗ್ತೀವಿ. ಈ ಕಬೀರರು ವಾರಣಾಸಿಯ ಜುಲಾಸ್ ಎಂದು ಕರೆಯುವ ಯಾವುದು? ಈ ವಾರಣಾಸಿಯ ಜುಲಾಸ್ ಎಂದು ಕರೆಯುವ ನೇಕಾರ ಕಸುಬಿನ ಮುಸಲ್ಮಾನ ಕುಟುಂಬದಲ್ಲಿ ಬೆಳೀತಾ ಹೋಗ್ತಾನೆ. ಅಂದರೆ ಈ ಒಂದು ಕಬೀರರು ವಾರಣಾಸಿಯ ಒಂದು ಜುಲಾಸ್ ಎಂದು ಕರೆಯುವಂಥ ನೇಕಾರ ಕಸುಬಿನ ಮುಸಲ್ಮಾನ ಕುಟುಂಬದಲ್ಲಿ ಬೆಳೀತಾ ಹೋಗ್ತಾರೆ. ಈ ಒಂದು ರಾಮಾನಂದ ಶಿಷ್ಯರಾಗಿದ್ದಂಥ ಇವರು ತಮ್ಮದೇ ಹೊಸ ತತ್ವವನ್ನು ಬೋಧಿಸಲು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಯಾರ ಒಂದು ಶಿಷ್ಯರು? ರಾಮಾನಂದ ಒಂದು ಶಿಷ್ಯರನ್ನು ಕಾಣ್ತಾ ಹೋಗ್ತೀವಿ. ಜಾತಿ ವ್ಯವಸ್ಥೆ, ಬಹುಮೂರ್ತಿಗಳ ಪೂಜೆಯನ್ನು ಖಂಡಿಸಿ ದೇವರೇ ಒಬ್ಬನೇ, ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ಒಬ್ಬ ದೇವರೇ ಹೊರತು ಬೇರೆ ಬೇರೆ ಇಲ್ಲವೆಂದು ಸಾರ್ತಾ ಹೋಗ್ತಾರೆ. ಈ ಎರಡೂ ಮತೀಯರಲ್ಲೂ ಸೌಹಾರ್ದ ಮತ್ತು ಸಹಿಷ್ಣುತೆಯನ್ನು ಬಳಸಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ ಕಬೀರರು ಆ ಜನರ ಆಡು ಭಾಷೆಯಾದಂಥ ಹಿಂದಿಯೊಳಗೆ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅವರು ಪದ್ಯಗಳನ್ನು ದೋಹೆ ಅಂತ ಕಬ್ರಿಕಾ ದೋಹೆ ಅಂತ ಕರಿತಾ ಹೋಗ್ತೀವಿ. ಒಂದು ಇವರು ಏನು ಮಾಡ್ತಾ ಹೋಗ್ತಾರೆ, ಆ ಜನರ ಆಡುವ ಭಾಷೆಯೊಳಗೆ ಅಂದರೆ ಹಿಂದಿ ಭಾಷೆಯೊಳಗೆ ಅವು ಪದ್ಯಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. ಹಿಂದಿ ಸಾಹಿತ್ಯದಲ್ಲಿ ರಚನೆ ಮಾಡ್ತಾರೆ. ಆ ಪದ್ಯಗಳನ್ನು ದೋಹೆ ಅಂತ ಕರಿತಾ ಹೋಗ್ತಾರೆ. ಏನಂತ ಕರಿತಾ ಹೋಗ್ತಾರೆ? ದೋಹೆ ಅಂತ ಕರಿತಾ ಹೋಗ್ತಾರೆ. ಅವುಗಳನ್ನು ಹಿಂದೂ ಮುಸಲ್ಮಾನರುಗಳು ಉತ್ತರ ಭಾರತದಲ್ಲೂ ಈಗಲೂ ಅದನ್ನೇನು ಮಾಡ್ತಾ ಹೋಗ್ತಾರೆ? ಪಠಣವನ್ನು ಮಾಡ್ತಾ ಹೋಗ್ತಾರೆ. ಆ ಕಬೀರರ ಒಂದು ಅನುಯಾಯಿಗಳನ್ನು ಕಬೀರ್ ಪಂಥಿ ಅಂತ ಕರಿತಾ ಹೋಗ್ತೀವಿ. ಅಂದರೆ ಆ ಕಬೀರ್ ಮಾರ್ಗದಲ್ಲಿನ ಪ್ರವಾಸಿಗರು ಎಂದರ್ಥ ಅಂತಂದು ಈ ಒಂದು ಕಬೀರ್ ಪಂಥ್ಯದ ಒಂದು ಅರ್ಥವನ್ನು ಕಾಣ್ತಾ ಹೋಗ್ತೀವಿ. ಈ ಕಬೀರರು ಆ ಭಾರತದ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ಕಬೀರರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಆ ಪದ್ಯಗಳನ್ನು ದೋಹೆ ಅಂತ ಕರಿತಾರೆ. ಒಟ್ಟಾರೆಯಾಗಿ ಈ ಕಬೀರರ ಒಂದು ಮಾಹಿತಿ ಏನು ನೆನಪಿಟ್ಕೋಬೇಕಪ್ಪ ಅಂದರೆ, ಕಬೀರರು ಏನಪ್ಪ ಅಂದ್ರೆ ಉತ್ತರ ಭಾರತದ ಪ್ರಸಿದ್ಧ ಸಂತರಂತ ನೆನಪಿಟ್ಕೋಬೇಕು. ಎರಡನೇದು, ವಾರಣಾಸಿ ಬಳಿಯ ಜುಲಾಸ್ ಎಂಬ ನೇಕಾರಿಕೆ ಕಸುಬಿನ ಮುಸಲ್ಮಾನ ಕುಟುಂಬದಲ್ಲಿ ನೋಡ್ತಾ ಹೋಗ್ತೀವಿ. ಇವರೇನಪ್ಪ ರಾಮಾನಂದರ ಒಂದು ಶಿಷ್ಯರಾಗಿ ಕಾಣ್ತಾ ಹೋಗ್ತೀವಿ. ರಾಮಾನಂದರ ಶಿಷ್ಯರು ಯಾರಪ್ಪ ಅಂದ್ರೆ ಕಬೀರನ್ನು ಕಾಣ್ತಾ ಹೋಗ್ತೀವಿ. ಇವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ
ಜನರಾಡುವ ಹಿಂದಿ ಭಾಷೆಯೊಳಗೆ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅವರ ಒಂದು ಪದ್ಯಗಳನ್ನು ದೋಹೆ ಅಂತ ಕರಿತಾ ಹೋಗ್ತೀವಿ. ಆ ಕಬೀರರ ಅನುಯಾಯಿಗಳನ್ನು ಕಬೀರ್ ಪಂಥಿ ಅಂತ ಕರಿತಾ ಹೋಗ್ತೀವಿ. ಕಬೀರ್ ಪಂಥಿ ಅಂದ್ರೆ ಆ ಕಬೀರ್ ಮಾರ್ಗದಲ್ಲಿನ ಪ್ರವಾಸಿಗರು ಅಂತಂದು ಅರ್ಥ ಗೊತ್ತಾಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ, ಚೈತನ್ಯ ಅವರ ಬಗ್ಗೆ ನೋಡ್ತಾ ಹೋಗೋಣ. ಈ ಚೈತನ್ಯರ ಕಾಲಾವಧಿ ನೋಡಿದ್ರೆ 1486ರಿಂದ 1533 ಅವಧಿಯೊಳಗೆ ಇವರು ಕಾಣ್ಬರ್ತಾ ಹೋಗ್ತಾರೆ. ಈ ಭಕ್ತಿ ಚಳುವಳಿಯ ಪ್ರಸಿದ್ಧ ಸಂತರಲ್ಲಿ ಈ ಚೈತನ್ಯರು ಒಬ್ಬರನ್ನು ಕಾಣ್ತಾ ಹೋಗ್ತೀವಿ. ಇವರು ಬಂಗಾಳದ ನಾಡಿಯ ಬ್ರಾಹ್ಮಣ ಒಂದು ಕುಟುಂಬದಲ್ಲಿ ಜನಿಸ್ತಾ ಹೋಗ್ತಾರೆ. ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳು ಹೋಗುತ್ತವೆ ಎಂದು ಭಕ್ತಿಯಿಂದ ಮನುಷ್ಯನ ಪರಿಶುದ್ಧನಾಗುವನೆಂದು ಉಪದೇಶ ನೀಡ್ತಾ ಹೋಗ್ತಾರೆ. ಅಂದ್ರೆ ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳು ಹೋಗುತ್ತವೆ ಎಂದು ಭಕ್ತಿಯಿಂದ ಮನುಷ್ಯನ ಪರಿಶುದ್ಧನಾಗುತ್ತಾನಂತಂದು ಉಪದೇಶ ನೀಡ್ತಾ ಹೋಗ್ತಾರೆ. ಈತನು ಕೃಷ್ಣನ ಆರಾಧನೆಯನ್ನು ಜನಧಾರಣೆಯಾಗುವಂತೆ ಮಾಡ್ತಾ ಹೋಗ್ತಾನೆ. ಆ ಕೃಷ್ಣನನ್ನು ಕುರಿತು ಅನೇಕ ಭಕ್ತಿ ಗೀತೆಗಳನ್ನು ರಚನೆ ಮಾಡ್ತಾ ಹೋಗ್ತಾನೆ. ಇವರು ಜನರಲ್ಲಿ ಜಾತಿ ಪದ್ಧತಿಯನ್ನು ವಿರೋಧಿಸಿ ಭ್ರಾತೃತ್ವ ಭಾವವನ್ನು ಹೆಚ್ಚಿಸಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅವರ ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನು ಚೈತನ್ಯ ಚರಿತ್ರಾಮೃತ ಎಂಬುದರಲ್ಲಿ ಸಂಗ್ರಹಣ ಮಾಡ್ತಾ ಹೋಗ್ತೀವಿ. ಯಾರ ಒಂದು ಚಿಂತನೆಯ ಬೋಧನೆಗಳನ್ನು ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನು ಚೈತನ್ಯ ಚರಿತಾಮೃತದೊಳಗೆ ನೋಡ್ತಾ ಹೋಗ್ತಾ ಚೈತನ್ಯರವರನ್ನು ನೋಡ್ತಾ. ಈ ಒಂದು ಚೈತನ್ಯವರ ಒಟ್ಟಾರೆ ಒಂದು ಪಾಯಿಂಟ್ ನೋಡೋದಾದ್ರೆ, ಚೈತನ್ಯರು ಬಂಗಾಳದ ನಾಡಿಯ ಬ್ರಾಹ್ಮಣ ಕುಟುಂಬದಲ್ಲಿ ನೋಡ್ತಾ ಹೋಗ್ತೀವಿ. ಇವರು ಏನಪ್ಪ ಅಂದ್ರೆ ಪ್ರಮುಖವಾಗಿ ಕೃಷ್ಣನ ಒಂದು ಆರಾಧನೆಯಕ್ಕೆ ಮಹತ್ವವನ್ನು ಕೊಡ್ತಾ ಹೋಗ್ತಾರೆ. ಇವರ ಒಂದು ಆಧ್ಯಾತ್ಮಿಕ ಚಿಂತನೆ ಬೋಧನೆಗಳನ್ನು ಚೈತನ್ಯ ಚರಿತಾಮೃತದ ಒಂದು ಗ್ರಂಥದೊಳಗೆ ಏನು ಮಾಡ್ತಾ ಹೋಗ್ತಾರೆ, ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತಾರೆ. ಮುಂದುವರೆದು ನೋಡ್ತಾ ಹೋಗ್ತೀವಿ, ಗುರುನಾನಕರವರ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ 1469ರಿಂದ 1539 ಕಾಲಾವಧಿಯೊಳಗೆ ಈ ಒಂದು ಗುರುನಾನಕರನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಕಾಲದ ಪ್ರಮುಖ ಮತ್ತು ಭಕ್ತಿ ಪಂಥದ ಪ್ರತಿಪಾದಕ ಯಾರಪ್ಪ ಅಂದ್ರೆ ಗುರುನಾನಕ್ ಅಂತ ನೋಡ್ತಾ ಹೋಗ್ತೀವಿ. ಇವರು ಇಂದಿನ ಪಾಕಿಸ್ತಾನದ ಒಂದು ತಳವಂಡಿ ಗ್ರಾಮದಲ್ಲಿ ಜನಿಸ್ತಾ ಹೋಗ್ತಾರೆ. ಆ ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಪ್ರವೃತ್ತಿಯುಳ್ಳವರಾಗಿರ್ತಾ ಹೋಗ್ತಾರೆ. ಆ ದೇವರು ಒಬ್ಬನೇ ಎಂದು ಬೋಧಿಸಿದ್ದಲ್ಲದೆ ಕೂಡ ಆ ಮೂರ್ತಿ ಪೂಜೆಯನ್ನು ಖಂಡಿಸ್ತಾ ಹೋಗ್ತಾರೆ. ಸತ್ಕಾರ್ಯ ಮತ್ತು ಪರಿಶುದ್ಧ ಹಾಗೂ ನೀತಿಯುಕ್ತವಾದಂಥ ಜೀವನಕ್ಕೆ ಹೆಚ್ಚಿನವಾದಂಥ ಮಹತ್ವವನ್ನು ಕೊಡ್ತಾ ಹೋಗ್ತಾರೆ. ಜಾತಿ ಲಿಂಗ ತಾರತಮ್ಯವಿಲ್ಲದಂಥ ಸಹಪಂಕ್ತಿ ಭೋಜನಕ್ಕೆ ವಿಶೇಷವಾದಂಥ ಮಹತ್ವವನ್ನು ನೀಡ್ತಾ ಹೋಗ್ತಾರೆ. ಲಂಗರ್ ಎನ್ನುವ ಭೋಜನ ಶಾಲೆಯನ್ನು ಇವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆರಂಭ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವರಿಗೆ ಹಿಂದೂ ಹಾಗೂ ಮುಸಲ್ಮಾನ ಶಿಷ್ಯರುಗಳು ಕಾಣ್ತಾ ಹೋಗ್ತೀವಿ. ಆ ಗುರುನಾನಕರ ಒಂದು ಅನುಯಾಯಿಗಳನ್ನು ಸಿಖ್ಖರು ಅಂತಂದು ಕರಿತಾ ಹೋಗ್ತೀವಿ. ಇವರ ಒಂದು ಬೋಧನೆಗಳನ್ನು ಗುರು ಗ್ರಂಥ ಸಾಹೇಬ್ ಸಂಗ್ರಹಿಸ್ತಾ ಹೋಗ್ತೀವಿ. ಈ ಒಂದು ಗುರು ಗ್ರಂಥ ಸಾಹೇಬ್ ಸಿಖ್ಖರ ಒಂದು ಪವಿತ್ರ ಗ್ರಂಥ ಅಂತ ಕರಿತಾ ಹೋಗ್ತೀವಿ. ಈ ಸಿಖ್ಖರ ಒಂದು ಪ್ರಾರ್ಥನಾ ಮಂದಿರಗಳನ್ನು ಗುರುದ್ವಾರ ಅಂತ ಕರಿತಾ ಹೋಗ್ತೀವಿ. ಈ ಸಿಖ್ಖರ ಪ್ರಾರ್ಥನಾ ಮಂದಿರಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಗುರುದ್ವಾರ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಗುರುನಾನಕರ ಒಂದು ಪ್ರಮುಖ ಅಂಶಗಳು ನೋಡೋದಾದ್ರೆ, ಈ ಗುರುನಾನಕರು ಇಂದಿನ ಪಾಕಿಸ್ತಾನದ ಒಂದು ತಳವಂಡಿ ಗ್ರಾಮದಲ್ಲಿ ಜನನ ಆಗ್ತಾ ಹೋಗ್ತೈತಿ. ಜೊತೆಗೆ ಇವರು ಒಂದು ಸಹಪಂಕ್ತಿ ಭೋಜನಕ್ಕೆ ವಿಶೇಷವಾದಂಥ ಮಹತ್ವವನ್ನು ನೀಡ್ತಾ ಹೋಗ್ತಾರೆ. ಲಂಗರ್ ಎನ್ನುವ ಒಂದು ಭೋಜನ ಶಾಲೆಯನ್ನು ಆರಂಭವನ್ನು ಮಾಡ್ತಾ ಹೋಗ್ತಾರೆ. ಆ ಗುರುನಾನಕರ ಅನುಯಾಯಿಗಳನ್ನು ಸಿಖ್ಖರು ಅಂತ ಕರಿತಾ ಹೋಗ್ತೀವಿ. ಆ ಗುರುನಾನಕರ ಬೋಧನೆಗಳನ್ನು ಗುರು ಗ್ರಂಥ ಸಾಹೇಬ್ ಎಂಬ ಗ್ರಂಥದಲ್ಲಿ ಶೇಖರಣೆ ಮಾಡ್ತಾ ಹೋಗ್ತೀವಿ. ಆ ಗುರು ಗ್ರಂಥ ಸಾಹೇಬ್ ಈ ಒಂದು ಗ್ರಂಥವು ಆ ಸಿಖ್ಖರ ಒಂದು ಪವಿತ್ರ ಗ್ರಂಥ ಅಂತ ಕರಿತಾ ಹೋಗ್ತೀವಿ. ಹಾಗೂ ಒಂದು ಸಿಖ್ಖರ ಪ್ರಾರ್ಥನಾ ಮಂದಿರವನ್ನು ಗುರುದ್ವಾರ ಅಂತಂದು ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಗುರುನಾನಕರ ಒಂದು ಮಾಹಿತಿ ಆಗ್ತೈತಿ. ಒಟ್ಟಾರೆಯಾಗಿ ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.